ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ 1ರಂದು ಮೈಸೂರಿಗೆ ಭೇಟಿ ಕೊಡ್ತಾ ಇದ್ದು, 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಸ್ವಾಮಿ ವಿವೇಕಾನಂದ ಸ್ಮಾರಕ ಮತ್ತು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಮೈಸೂರಿನ ದೇವರಾಜ ಮೊಹಲ್ಲಾದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ಈ ಒಂದು ಸ್ಮಾರಕದಲ್ಲಿ ಸ್ವಾಮಿ ವಿವೇಕಾನಂದರು ತಂಗಿದ್ದಂತಹ ಐತಿಹಾಸಿಕ ಹಿನ್ನೆಲೆಯಿದ್ದು, ಅದನ್ನ ಸಾಂಸ್ಕೃತಿಕ ಮತ್ತು ಯುವಜನ ಚಟುವಟಿಕೆಗಳ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಸ್ವಾಮಿ ವಿವೇಕಾನಂದ ಅವರ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ನೀಡಲಾಗ್ತಾ ಇದೆ. ಜೊತೆಗೆ ಮೈಸೂರಿನ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುವ ವಿಶೇಷ ನೆನಪಿನ ಕಾಣಿಕೆಯನ್ನ ಕೂಡ ಪ್ರಧಾನಿ ಅವರಿಗೆ ಅರ್ಪಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರಿಗಾಗಿ ಸುಮಾರು 8.5 ಕೆಜಿ ತೂಕ ಇರುವಂತಹ 1.5 ಅಡಿ ಉದ್ದದ ಬಿಳಿ ಬಣ್ಣದ ವೆಟ್ನಾಂ ಮಾರ್ಬಲ್ನ ಏಕಶಿಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಮೂರ್ತಿಯನ್ನ ಕೇವಲ 15 ದಿನದಲ್ಲಿ ಕೆತ್ತನೆ ಮಾಡಲಾಗಿದ್ದು, ಮೋದಿಗೆ ವಿಶೇಷ ಉಡುಗೊರೆಯಾಗಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೊಡಲಿದ್ದಾರೆ. ಮೋದಿಗೆ ವಿಶೇಷ ಉಡುಗೊರೆಯಾಗಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಹರಡಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕಂದರೆ ನಮ್ಮ ಮೈಸೂರಿಗೆ ವಿವೇಕಾನಂದರು ಬಂದು ಇಲ್ಲಿ ಉಳ್ಕೊಂಡಿದ್ರು, ಒಂದು ವಾರದ ತನಕ ಇದ್ದು ಮೈಸೂರಿನಲ್ಲಿ ಒಂದು ಒಡನಾಟ ಇತ್ತು ಅಂತ ಒಂದು ವಿಷಯದ ಬಗ್ಗೆ ಒಂದು ಮೆಮೋರಿಯಲ್ನ ಮಾಡಿದ್ದಾರೆ, ಸುಂದರವಾದ ಮೆಮೋರಿಯಲ್. ಆ ಒಂದು ಸಮಯಕ್ಕೆ ಆ ಒಂದು ಉದ್ಘಾಟನೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಬರ್ತಾ ಇದ್ದಾರೆ. ಅದಕ್ಕೆ ಬರುವ ಸಮಯದಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ವಿವೇಕಾನಂದರದ್ದು ಒಂದು ಪ್ರತಿಮೆಯನ್ನು ಮಾಡಿಕೊಡ್ತೀನಿ ಸರ್ ಕಲ್ಲಿನಲ್ಲಿ ಅಂತ. ಇಮಿಡಿಯೇಟಾಗಿ ಅವರು ಒಪ್ಕೊಂಡ್ರು. ಅವ್ರು ಒಪ್ಕೊಂಡು ಕೂಡಲೇ ನೆಕ್ಸ್ಟ್ ಕನ್ಸರ್ನ್ ಅವ್ರದ್ದು ಏನಿತ್ತು ಅಂದರೆ, ಅರುಣ್ ಕಲ್ಲಿಂದಲ್ವಾ, ಸ್ವಲ್ಪ ತೂಕ ಜಾಸ್ತಿ ಆಗಿಬಿಡುತ್ತಾ, ಆಮೇಲೆ ಪ್ರಧಾನಮಂತ್ರಿಗಳು ಇಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ನೋಡಿ, ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಸ್ವಾಮೀಜಿ, 10 kg ಒಳಗಡೆ ಬರುವಂಗೆ ನಾವು ಮೂರ್ತಿಯನ್ನು ನಿರ್ಮಾಣ ಮಾಡೋಣ. ನನಗೆ ಸಾಮಾನ್ಯವಾಗಿ ಏಕಶಿಲೆಯಲ್ಲಿ ಮಾಡೋದು ಬಹಳ ಶ್ರೇಷ್ಠ, ಮತ್ತು ನನಗೆ ಅದು ಬಹಳ ಚಾಲೆಂಜಿಂಗು, ನನಗೆ ಅದು ಇಷ್ಟ. ಸೊ ಆ ರೀತಿಯಲ್ಲಿ ಏಕಶಿಲೆ ನಾವು ವಿಯೆಟ್ನಾಂ ಮಾರ್ಬಲ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಮಾರ್ಬಲ್ನ ವಿಶೇಷತೆ ಏನಂದರೆ ತುಂಬ ಬೆಳುಪಾಗಿದೆ, ಎಲ್ಲೂ ಕಪ್ಪು ಚುಕ್ಕಿ ಇರೋದಿಲ್ಲ. ಈಗ ನಾವು ಮಾಡಿರುವಂಥ ಮೂರ್ತಿ ಸುಮಾರು 8.5 kg ಬಂದಿದೆ. ಪ್ರಧಾನಮಂತ್ರಿಗಳಿಗೆ ನಮ್ಮ ಅಧ್ಯಕ್ಷರು ಕೊಟ್ಟರೂ ಸಹ ಇಟ್ಕೊಬೋದು. ಆ ರೀತಿ ಒಂದು ತೂಕದ ಲೆಕ್ಕಾಚಾರದಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಮಾಡಬೇಕಾದ್ರೆ ನನಗೆ ಯಾವ ರೀತಿ ವಿವೇಕಾನಂದ ಮಾಡಬೇಕು ಅನ್ನೋ ಯೋಚನೆ ಇದ್ದಾಗ, ನಮ್ಮ ಕನ್ಯಾಕುಮಾರಿಯಲ್ಲಿ 1970ರಲ್ಲಿ ನಮ್ಮ ವಿವೇಕಾನಂದರದ್ದು ರಾಕ್ ಮೆಮೋರಿಯಲ್ನ ಮಾಡಿದ್ದಾರೆ. ಆ ಒಂದು ಭಂಗಿಯಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ಈ ಒಂದು ಪ್ರತಿಮೆ ಸುಮಾರು 18 ಇಂಚು ಅಂದರೆ 1.5 ಅಡಿ ಎತ್ತರ ಇದೆ. ಸರಿ ಸುಮಾರು 8.5 kg ತೂಕ ಬರುತ್ತೆ. ಇದಕ್ಕೂ ಮುಂಚೆನೂ ಸಹ ನಾನು ಪ್ರಧಾನಮಂತ್ರಿಯವರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸನ್ನು 2022ರಲ್ಲಿ ನಾನು ಒಂದು ಉಡುಗೊರೆಯಾಗಿ ಕೊಟ್ಟಿದ್ವಿ. ಆ ಒಂದು ಉಡುಗೊರೆ ಸಾಮಾನ್ಯವಾಗಿ ಯಾವುದೇ ಮಂತ್ರಿಗಳಿಗೆ ಉಡುಗೊರೆ ಬಂದರೆ ಅದು ಆಕ್ಷನ್ ಆಗಿ, ಆ ಆಕ್ಷನ್ ಬಂದ ದುಡ್ಡಲ್ಲಿ ಗಂಗೆಯ ಒಂದು ಕ್ಲೀನಿಂಗಿಗಾಗಿ ಬಳಸ್ತಾರೆ. ಆ ರೀತಿಯಲ್ಲಿ ಅದು ಲಕ್ಷಾಂತರ ರೂಪಾಯಿಗೆ ಆ ಟೈಮ್ನಲ್ಲಿ 22ರಲ್ಲಿ ಅದು ಹರಾಜಾಗಿ ಹೋಗಿತ್ತು. ಮತ್ತೊಮ್ಮೆ ಈ ಒಂದು ಕೊಡುವ ಅವಕಾಶ ಸಿಕ್ಕಿದೆ. ಇದಕ್ಕೆ ನಮ್ಮ ರಾಮಕೃಷ್ಣ ಆಶ್ರಮಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನನಗೆ ಕೆಲವೊಮ್ಮೆ ಏನಾಗುತ್ತೆ, ಭಗವಂತನ ಯಾವುದೇ ರೀತಿಯಲ್ಲಿ ಆಶೀರ್ವಾದ ಮಾಡಿರ್ತಾರೆ ಅನ್ನೋ ರೀತಿಯಲ್ಲಿ ನಾನು ಶಂಕರಾಚಾರ್ಯರದ್ದು ಪ್ರತಿಮೆಯನ್ನು ಮಾಡಬೇಕಾದ್ರೂ ಸಹ 2021ರಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಜೊತೆ ಒಂದು ಒಡನಾಟ, ಅಂದರೆ ಕೆಲಸದ ವಿಷಯವಾಗಿ, ವಿಗ್ರಹದ ವಿಷಯವಾಗಿ, ಜೊತೆಗೆ ಅದು ಇಷ್ಟ ಆದ ನಂತರ ಅವ್ರು ನನ್ನ ಭೇಟಿ ಮಾಡಬೇಕು ಅಂದಾಗ 2022ರಲ್ಲಿ ಅವ್ರನ್ನ ಭೇಟಿ ಮಾಡಿದಿರ್ಬೋದು. ತದನಂತರ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಇಂಡಿಯಾ ಗೇಟಲ್ಲಿ ಮಾಡಬೇಕಾದ್ರೂ ಸಹ ಅವರು ಎಂಪವರ್ಡ್ ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಆ ವಿಷಯದಲ್ಲೂ ನಾವು ಅವ್ರನ್ನ ಭೇಟಿ ಮಾಡುವಂಥದ್ದು. ನಂತರದಲ್ಲಿ ಅದು ಇನಾಗ್ರೇಷನ್ ಆಗೋ ಸಮಯದಲ್ಲಿರ್ಬೋದು, ನಂತರದಲ್ಲಿ ನಮ್ಮ ಅಯೋಧ್ಯೆ ರಾಮರೆಲ್ಲ ಮಾಡಿದಾಗ, ಮತ್ತೆ ನಂತರದಲ್ಲಿ ಇನಾಗ್ರೇಷನ್ ಆದಮೇಲೆ, ಜೊತೆಗೆ ಈ ಮೈಸೂರಿಗೆ ಕಳೆದ ಬಾರಿ ಬಂದಾಗಲೂ ಸಹ ಒಂದು ಅವಕಾಶ ಸಿಕ್ಕಿತ್ತು. ಅದು ವೆಲ್ಕಮ್ ಕಮಿಟಿಯಲ್ಲಿ ನನ್ನನ್ನು ಸಹ ಒಂದು ಇಟ್ಟಿದ್ದರು. ಮತ್ತೊಮ್ಮೆ ನನಗೆ ಇದೊಂದು ಅವಕಾಶ ಸಿಕ್ಕಿದೆ. ಸರಿಸುಮಾರು ಒಂದು 7-8 ಬಾರಿ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಿದೆ. ಇದೊಂದು ಸಂದರ್ಭವನ್ನು ನಾನು ಬಹಳ ಪಾಸಿಟಿವ್ ಆಗಿ ತಗೊಂಡು ಮುಂಬರುವ ಸಮಯದಲ್ಲಿ ಸಹ ಅವರ ಶ್ರದ್ಧೆಯನ್ನು ಪರಿಪಾಲಿಸಿ ಮುಂದೆ ಬರುವ ಕೆಲಸಗಳನ್ನು ಸಹ ಶ್ರದ್ಧೆಯಿಂದ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಹೌದು, ನನಗೆ ಆಶ್ರಮದವರು ಅರುಣ್ ಎಷ್ಟಾಗತ್ತೆ ಅಂತ ಕೇಳಿದ್ರು.
ಇಲ್ಲ ಸ್ವಾಮಿ, ನಾನು ಏನೂ ದುಡ್ಡು ಬೇಡ ನನಗೆ, ನಾನು ಹಾಗೆ ಮಾಡ್ಕೊಡ್ತೀನಿ, ನನಗೆ ಅವಕಾಶ ಕೊಡಿ ಅಂತ ಹೇಳಿದ ಕೂಡಲೇ ಅವರು ಅದಕ್ಕೆ ಒಪ್ಪಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ. ಇದಕ್ಕೆ ನಾನು ಯಾವುದೇ ರೀತಿಯಾದ ಒಂದು ಚಾರ್ಜನ್ನು ತಗೊತಾನೆ ಇಲ್ಲ. ನಮ್ಮ ಕಲ್ಲಿನ ಕೆಲಸದಲ್ಲಿ ಯಾವಾಗಲೂ ಸಹೋದ್ಯೋಗಿಗಳು ಇದ್ದೇ ಇರ್ತಾರೆ. ನಮ್ಮ ಸಹೋದ್ಯೋಗಿಗಳ ಜೊತೆ ಸೇರಿ ಸುಮಾರು ಒಂದು 15 ದಿವಸದಲ್ಲಿ ಮಾಡಿದ್ದೀವಿ ಇದು. ಆ, ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳಿಗೆ ಕೊಡಬೇಕಾದ್ರೆ ಎಲ್ಲ ಸೂಕ್ಷ್ಮದ ಕೆಲಸಗಳನ್ನ ಎಲ್ಲ ರೀತಿಯಲ್ಲೂ ಒಂದು ಗಮನ ಇಟ್ಟು ಒಂದು ಕೆತ್ತನೆ ಮಾಡಿ. ಇಲ್ಲ, ಇದು ನಾನು ಮಾಡಿ ನಮ್ಮ ಆಶ್ರಮದವ್ರಿಗೆ ಕೊಡ್ತೀನಿ. ಸ್ವಾಮೀಜಿಯವರು ಇದನ್ನ ಅನೌನ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ಹಾಗೆ ಮಾಡ್ತಾರೆ. ನೋಡಿ, ಬದಲಾವಣೆ ನಮ್ಮ ಜೀವನದ ಒಂದು ಬಹಳ ಮುಖ್ಯವಾದ ಅಂಶ. ಚೇಂಜ್ ಇಸ್ ಪರ್ಮನೆಂಟ್ ಅಂತ ಅಂದ್ರೆ ಪ್ರತಿನಿತ್ಯನೂ ಬದಲಾವಣೆ ಬಹಳ ಮುಖ್ಯ. ಆ ರೀತಿಯಲ್ಲಿ ನಮ್ಮ ಯೂತ್ಗೂ ಸಹ ಒಂದು ಸ್ಪಂದಿಸಬೇಕಾದಂಥ ಸಮಯ. ಪ್ರಧಾನಮಂತ್ರಿಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಅವರಿಗೆ ಮನಸ್ಸು ಮುಟ್ಟುವಂಥ ರೀತಿಯಲ್ಲಿ ಫ್ರೆಂಡ್ಸ್ ಅಂತ ಕರೆದಾಗ ಕೆಲವೊಮ್ಮೆ ಏನಾಗುತ್ತೆ, ದೇರ್ ಇಸ್ ಸಮ್ ಫ್ರೆಂಡ್ ಹೂ ಕ್ಯಾನ್ ಟೇಕ್ ಕೇರ್ ಆಫ್ ಅಸ್ ಅಂತ ಒಂದು ಕಾನ್ಫಿಡೆನ್ಸ್ ಅಥವಾ ಒಂದು ನಂಬಿಕೆ ನಮ್ಮ ಜನಜಿಗೂ ಬೇಕಾಗಿರುತ್ತೆ. ಹೌದು, ಕೆಲವೊಂದು ಜೀವನದ ಅನುಭವ ಇಲ್ಲದೇ ಇದ್ರೂ ಸಹ ಅವ್ರದೇ ಆದ ರೀತಿಯಲ್ಲಿ ಅವರು ಅವರತನವನ್ನು ಇಟ್ಕೊಂಡಿರ್ತಾರೆ. ಆ ಒಂದು ಅವರತನಕ್ಕೂ ಸಹ ಸ್ಪಂದಿಸಿ ಪ್ರಧಾನಮಂತ್ರಿಗಳು ಈ ವಯಸ್ಸಲ್ಲೂ ಸಹ ಆ ಬದಲಾವಣೆಯನ್ನು ಅರ್ಥಕೊಂಡು ಅವ್ರಿಗೆ ಸ್ಪಂದಿಸಿರೋದು ಬಹಳ ಒಂದು ಪಾಸಿಟಿವ್ ವಿಷಯ ಅಂತ ಅನ್ಕೋತೀನಿ. ಇದೇ ರೀತಿಯಲ್ಲಿ ನಮ್ಮ ದೇಶ ಯಾವಾಗಲೂ ಸಹ ಯುವಕರ ಕೈಲಿರುವಂಥದ್ದು. ಆ ರೀತಿಯಲ್ಲಿ ಯುವಕರಿಗೆ ಯಾವುದೇ ರೀತಿಯಾದ ಅನ್ಯಾಯ ಆಗದೇ ಇರುವಂಥ ರೀತಿಯಲ್ಲಿ ಆದಷ್ಟು ಭಾಳ ಸ್ಟೆಪ್ಸ್ ಈಗ ಆಲ್ರೆಡಿ ತಗೊಂಡಿದ್ದಾರೆ. ತುಂಬ ಅಗ್ರೆಸಿವ್ ಆಗಿ, ತುಂಬ ಅದನ್ನು 1 ತಿಂಗಳು 2 ತಿಂಗಳು ಮುಂದೂಡೋದಾಗಲಿ, ಈ ಸಮಯ ಮರೆತೋಯ್ತು ಇದು ಬಿಟ್ಬಿಡೋದಾಗಲಿ, ಆ ರೀತಿ ಮಾಡ್ದೇನೆ ಈ ಒಂದು ಪ್ರಾಬ್ಲಮ್ಗೆ ನಂದನ್ ನೀಲೇಕಣಿ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಟೋಟಲ್ ರಿಫಾರ್ಮ್ನ ಮಾಡಬೇಕು ಅಂತ ಡಿಸಿಷನ್ ಮಾಡಿದ್ದಾರೆ. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದೇಶಗಳನ್ನ ಮಾಡಲಿಕ್ಕೆ ಅವರು ಎಂಕರೇಜ್ ಮಾಡ್ತಾ ಇದ್ದಾರೆ. ಇವೆಲ್ಲ ಏನಾಗುತ್ತೆ ಮಾಡಿದಾಗ ಯುವಕರಲ್ಲೂ ಸಹ ಒಂದು ನಂಬಿಕೆ ಬರುತ್ತೆ, ನಮ್ಮ ದೇಶ ಸುಭಿಕ್ಷವಾಗಿದೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ತಗೊಂಡೊಂದು ಈ ಸ್ಟೆಪ್ ಬಹಳ ವೆಲ್ಕಮಿಂಗ್ ಅಂತ ಹೇಳ್ತೇನೆ ನಾನು. ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರಿಗೂ ಪ್ರಧಾನಮಂತ್ರಿಗಳು, ವಯಸ್ಸಾದಾಗಿರ್ಬೋದು, ಮಧ್ಯಮ ವಯಸ್ಕರು ಇರ್ಬೋದು, ಯುವಕರಿರ್ಬೋದು, ಎಲ್ಲರಿಗೂ ಪ್ರಧಾನಮಂತ್ರಿಗಳೇ. ಆ ರೀತಿಯಲ್ಲಿ ಅವರು ಈ ಒಂದು ಸ್ಪಂದನೆ ಮಾಡಿರೋದು ನಾನು ಈಗಲೇ ಹೇಳಿದಾಗಲೇ ಅದು ತುಂಬ ಸ್ವಾಗತಾರ್ಹ. ಈ ರೀತಿಯಾದ ಪ್ರಧಾನಮಂತ್ರಿಗಳು ನಮಗಿರೋದು ನಮಗೂ ಬಹಳ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಕೆಲವೊಮ್ಮೆ ಯಾಕೆ ಇದಕ್ಕೆ ಸ್ಪಂದಿಸಬೇಕು, ಒಂದು ಗಲಾಟೆಗೆ, ಒಂದು ಹೋರಾಟಕ್ಕೆ ಯಾಕೆ ಸ್ಪಂದಿಸಬೇಕು ಅಂತ ಮಾಡಿರುವಂಥ ಇತಿಹಾಸಗಳು ನಮಗೆ ಕಣ್ಮುಂದೆ ಇದೆ. ಆ ರೀತಿಯಲ್ಲಿ ಅದನ್ನೆಲ್ಲನೂ ಬಿಟ್ಟು ಮಕ್ಕಳಿಗೆ ಸ್ಪಂದಿಸಿ ಈ ನಿರ್ಧಾರ ತಗೊಂಡಿರೋದು ಆಸ್ ಎ ಯೂತ್ ಅಥವಾ ನನಗೂ ಸಹ ಒಂದು ಭಾಳ ಸಂತೋಷದ ವಿಷಯ. ನೋಡಿ, ನನಗೆ ಅನುಭವ ರಾಮ ಮಂದಿರದ ಹೇಳಬೇಕು ಅಂದರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ತುಂಬ ಚೆನ್ನಾಗಿತ್ತು. ಆ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇರ್ಬೋದು, ಶಿಲ್ಪಿಗಳನ್ನ ಆಯ್ಕೆ ಮಾಡಿದಿರ್ಬೋದು, 3 ಜನಗಳ ಶಿಲ್ಪಿಗಳ ಕೈಲಿ ತಯಾರು ಮಾಡಿಸಿ ಅದನ್ನು ವೋಟಿಂಗ್ ಮುಖಾಂತರ ಆಯ್ಕೆ ಮಾಡುವಂಥದ್ದು ಇರ್ಬೋದು, ಡೆಮೊಕ್ರೆಟಿಕ್ ಆಗಿ. ಇವೆಲ್ಲ ಒಂದು ಸ್ಟೆಪ್ಗಳನ್ನ ತಗೊಂಡಿದ್ದು ನೋಡಿದ್ರೆ ಆ ಟ್ರಾನ್ಸ್ಪರೆನ್ಸಿ ಇರ್ಬೋದು, ಅವರಲ್ಲಿ ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಏನಂತೀವಿ ಅಗಾಢವಾದ ಒಂದು ಕಮಿಟ್ಮೆಂಟ್ ಇತ್ತು ಅಂತ ನನಗೆ ಅನಿಸ್ತಿತ್ತು. ಆದರೆ ಈ ನಂತರದ ಸಮಯದಲ್ಲಿ ನಡೆದಂಥ ಬೆಳವಣಿಗೆ ಏನಂದರೆ, ಯಾವಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋ ಸಂದರ್ಭದಲ್ಲಿ ಅವನ ಕೆಳಗಿನ ಸಬಾರ್ಡಿನೇಟ್ಸ್ ಅಂತ ಏನು ಹೇಳ್ತೀವಿ, ಅವ್ರಿಗೆ ದುಡ್ಡು ಕಳ್ತನ ಮಾಡೋದು ನಮ್ಮೆಲ್ಲರಿಗೂ ಒಂದು ದುಃಖದ ಸಂಗತಿ. ಯಾಕಂದರೆ ನಾವು ಅಯೋಧ್ಯೆಗೆ ಕೆಲಸಕ್ಕೆ ಕರೆದಾಗ ಎಲ್ಲವನ್ನು ಬಿಟ್ಟು ವರ್ಷ ಪೂರ್ತಿ ನಾವು ಶ್ರದ್ಧಾ ಭಕ್ತಿಯಿಂದ ಒಂದು ಕೆಲಸ ಮಾಡಿರ್ತೇವೆ. ಅದೇ ರೀತಿ ಸಾವಿರಾರು ಜನ ಮಾಡಿದ್ದಾರೆ. ಯಾರು ಒಬ್ಬರಿಬ್ಬರು ಈ ರೀತಿ ಮಾಡಿರೋ ಕೆಲಸದಿಂದ ಕೆಲವೊಮ್ಮೆ ಏನಾಗುತ್ತೆ, ದುಃಖ ಆಗುತ್ತೆ. ಆದರೆ ಯಾವತ್ತೂ ರಾಮನ ಮೇಲೆ ನಂಬಿಕೆ ಹೋಗಲ್ಲ, ಯಾವುದೇ ರೀತಿಯಲ್ಲಿ ಅಯೋಧ್ಯೆ ಮೇಲಿರುವ ಭಕ್ತಿ ನಮಗೆ ಕಮ್ಮಿ ಆಗಲ್ಲ. ಇದೊಂದು ವಿಷಯ ಆಗಬಾರ್ದಿತ್ತು, ಆಗಿದೆ. ತಪ್ಪಿತಸ್ಥರಿಗೆ ಜಲ್ದಿ ಶಿಕ್ಷೆ ಆಗಲಿ ಅಂತ ನಾನು ಬಯಸ್ತೇನೆ.
ಇದು ಒಟ್ಟು 18 ಇಂಚು ಅಂದರೆ 1.5 ಅಡಿ ಇದೆ. ಅದಕ್ಕೆ ತಕ್ಕಂಥ ಅಗಲ ಮತ್ತು ದಪ್ಪವನ್ನು ಇಟ್ಕೊಂಡಿದ್ದೀವಿ. 8.5 kg ಬಂದಿದೆ. ಈಗ ನಾವು ಅಂದ್ಕೊಂಡಿದ್ದು 10 kgಗಿಂತ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು 8.5 kg ಬಂದಿದೆ. ಪ್ರಧಾನಮಂತ್ರಿಗಳು ಸ್ವಲ್ಪ ಹೊತ್ತು ಹಿಡ್ಕೊಳ್ಳುವ ಮಟ್ಟಕ್ಕೆ ನಾವು ಈ ಕೆಲಸ ಮಾಡಿದ್ದೇವೆ. ಇದು ಎಲ್ಲ ಮೈಸೂರಿಗೂ ಸಹ ಖುಷಿ ಅಂತ ವಿಷಯ. ಯಾಕಂದರೆ ನಮ್ಮ ದೇಶದ ಪ್ರಧಾನಿ, ನಮ್ಮ ಪ್ರಪಂಚದಲ್ಲೇ ಬಹಳ ಪ್ರಭಾವ ಹೊಂದಿರುವಂಥ ಪ್ರಧಾನಿಗಳು ನಮ್ಮ ಊರಿಗೆ ಬಂದಾಗ ಯಾವಾಗಲೂ ಎಲ್ಲರಿಗೂ ಮನಸ್ಸಲ್ಲಿ ಒಂದು ಸಂತೋಷ. ಅದೇ ರೀತಿಯಲ್ಲಿ ಅವರು ಸಹ ಬಹಳ ವಿಶೇಷವಾಗಿ ಮೈಸೂರು ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ಯಾಕಂದರೆ ನಾವು ಮೊದಲನೇ ಬಾರಿ ಯೋಗ ದಿನಾಚರಣೆಗೆ ಆಹ್ವಾನ ಮಾಡೋಕ್ಕೆ ನಾನು ಹೋಗಿದ್ದೆ ಅವ್ರ ಜೊತೆ. ನಮ್ಮ ಮಾಜಿ ಸಂಸದರು ಮತ್ತು ಪ್ರಹ್ಲಾದ್ ಜೋಶಿ ಸರ್ ಎಲ್ಲರೂ ಒಟ್ಟಿಗೆ ಇದ್ದರು. ಈ ರೀತಿ ಆಹ್ವಾನ ಕೊಟ್ಟಿದ್ದರು. ಮೈಸೂರದು ಯೋಗ ಸೆಂಟರ್ ಇದೆ, ನಮಗೆ ಯೋಗಕ್ಕೆ ಬಹಳ ದೊಡ್ಡ ಉಡುಗೊರೆ ಇದೆ ಪ್ರಪಂಚಕ್ಕೆ ಮೈಸೂರದು ಅಂತ ಹೇಳಿದಾಗ, ನಮ್ಮ ಕಳೆದ ಒಂದು 22ರಲ್ಲಿ ನಮ್ಮ ಮೈಸೂರಿಗೆ ಬಂದು ಯೋಗವನ್ನು ನಡೆಸ್ಕೊಟ್ಟಿದ್ದು ನಾವು ನೆನೆಸ್ಕೊಬೋದು. ಈ ರೀತಿಯಲ್ಲಿ ಮೈಸೂರು ಮೇಲೆ ಹೆಚ್ಚಿನ ಪ್ರೀತಿ ಇಟ್ಕೊಂಡಿದ್ದಾರೆ. ನಾವು ಅದೇ ರೀತಿ ಪ್ರಧಾನಮಂತ್ರಿಗಳು ಹೆಚ್ಚಿನ ಪ್ರೀತಿ ಇಟ್ಕೊಂಡಿದ್ದೀವಿ. ಈ ಒಂದು ಸಮಯ ಬಹಳ ಸಂತೋಷದ ಸಮಯ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.